ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲಕ್ಷ್ಮಿ ಕುಟುಂಬ. ಇದು ಬಂದು ಕೇರಳದಲ್ಲಿ ನನ್ನ ವಾರ್ಗಿತಿಯವರ ತಂಗಿ ಮಗಳು ಮದುವೆಗೆ ಬಂದಿರೋಂಥದ್ದು. ಸೊ ಸ್ಪಾಟಿಗೆ ರೀಚ್ ಆದ್ವಿ. ನೋಡಿ ಚೆನ್ನಾಗಿತ್ತು. ಸೊ ಬಂದ ತಕ್ಷಣ 10 ಗಂಟೆಗೆ ಹೊರಟು ಬಂದಿದ್ವಿ ನಾವು. ಬಂದ ತಕ್ಷಣ ನಾಷ್ಟಕ್ಕೆ ಕೊಟ್ಟರು ಉಪ್ಪಿಟ್ಟು, ಬಾಳೆಹಣ್ಣು ಮತ್ತು ಟೀ. ಚೆನ್ನಾಗಿತ್ತು. ಮತ್ತು ಹುಡುಗನ ಮನೆಯವ್ರು ಬರೋದು ಆಲ್ಮೋಸ್ಟ್ 11 ಗಂಟೆ ಆಯಿತು. ಹುಡುಗನ ಮನೆಯವ್ರು ಬಂದಾಗ ಎಲ್ರಿಗೂ ಜ್ಯೂಸ್ ಕೊಟ್ಟರು. ಲೆಮನ್ ಜ್ಯೂಸು ಮನೆಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಬಂದಿದ್ದೆ ನೋಡಿ. ಹುಡುಗನ ಮನೆ ಸ್ವಲ್ಪ ದೂರ ಇರೋದ್ರಿಂದ ಕಡಿಮೆ ಜನನೇ ಬಂದಿದ್ರು, ಇಲ್ಲಾಂದ್ರೆ ತುಂಬ ಜನ ಬಂದಿರ್ತಾರೆ. ಅಷ್ಟೊಂದು ಜನ ಬಂದಿರ್ತಾರೆ. ಮದುವೆ ಹಿಂದಿನ ದಿನ ಇದಿರುತ್ತೆ, ರಿಸೆಪ್ಷನ್ ಥರ ನಾನ್ ವೆಜ್ ಊಟ ಹಾಕ್ಸಿರ್ತಾರೆ. ಸೊ ಹಂಗಾಗಿ ಹುಡುಗನ ಮನೆಯವ್ರ ಕಡೆಯವ್ರಿಗೆಲ್ಲ ಕೊಟ್ಟಿರ್ತಾರೆ ಊಟನ, ಹುಡುಗಿ ಮನೆಯವರು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಡೇ ಹುಡುಗನ ಮನೆಯವ್ರು ಬಂದಾಗ ನಾನ್ ವೆಜ್ಜು ಅದು ಮತ್ತು ಮಾಮೂಲಿ ಮದುವೆ ಊಟ ಎರಡೂ ಮಾಡಿಸಿರ್ತಾರೆ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಿನ್ಬೋದು, ಆ ರೀತಿ. ಒಟ್ಟಲ್ಲಿ ಮದುವೆಗೆ ಸ್ವಲ್ಪ ಕಡಿಮೆ ಜನನೇ ಬಂದಿದ್ದರು. ಹುಡುಗ ಇದು ಇಲ್ಲಿ ಕೂತಿದ್ದಾರಲ್ಲ ಅವ್ರ ಫೇಸನ್ನು ತೋರಿಸೋಣ ಅಂತ ಝೂಮ್ ಮಾಡಿದೆ, ಅವ್ರು ತಿರ್ಕೊಳ್ಳೇ ಇಲ್ಲ. ಇವ್ರು ಬಂದು ಲವ್ ಮ್ಯಾರೇಜು. ಹುಡುಗ ಹುಡುಗಿ ಇಷ್ಟಪಟ್ಕೊಂಡು ಮದುವೆ ಆಯ್ತಾ ಇರೋದು. ಮನೆ ಅಂತೂ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಮನೆ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಇವ್ರದ್ದು. ಇವಾಗ ಫುಲ್ ಫಿನಿಶಿಂಗ್ ಆಗಿದೆ. ಬಟ್ ಕ್ರೌಡ್ ಇರೋದ್ರಿಂದ ಮನೆ ಕ್ಲೀನಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಎಲ್ಲ ಓಡಾಡ್ತಾಯಿದ್ರು. ಸೊ ಹಂಗಾಗಿ ಪಾಪ್ಕಾರ್ನ್ ಚೆನ್ನಾಗೈತೆ ಇದು. ನನ್ನ ಮಗನೂ ಹಂಗೆ ಇದ್ದ. ಸೊ ನಾವು ಫಸ್ಟ್ ಬ್ಯಾಚ್ಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ ನಾವು. ನಾನು ಬಿರಿಯಾನಿ ತುಂಬ ದಿನ ಆಗಿತ್ತು ತಿಂದು, ಹಂಗಾಗಿ ನಾನು ಬಿರಿಯಾನಿನೇ ಇಸ್ಕೊಂಡೆ. ಇಲ್ಲೊಬ್ಬರು ಇದು ಸಾಧಾರಣ ಚೋರು ಅಂದರೆ ಮಾಮೂಲಿ ಊಟ, ಮದುವೆ ಊಟ. ಇವ್ರಿಗೆ ಏನು ಮಾಡಿಸಿದಾರೆ ಅಂದರೆ ಅನ್ನ, ಸಾಂಬಾರು, ಮೀನು ಕರಿ, ಒಂದು ಪಲ್ಯ, ಹಪ್ಳ ಮತ್ತು ಒಂದು ಚಿಕನ್ ಪೀಸ್ದು ಇದು ಫ್ರೈ ಮಾಡಿರೋದು ಒಂದು ಚಿಕನ್ ಪೀಸ್ ಹಾಕಿದರು. ಆ ಥರ ನಮಗೆ ಬಿರಿಯಾನಿಲೇ ರೋಸ್ಟೆಡ್ ಚಿಕನ್ನ ಹಾಕಿ, ಮಾಮೂಲಿ ನೀವು ಹಳೆ ವೀಡಿಯೋದಲ್ಲಿ ನೋಡಿರ್ತಾರೆ ಕೇರಳ ಬಿರಿಯಾನಿ. ಸೊ ಈ ಥರ ಬಿರಿಯಾನಿಗೆ ಪಾಯಸ, ಉಪ್ಪಿನಕಾಯಿ ಮತ್ತು ಕಚಂಬರ ಅಂದರೆ ಮೊಸರು ಬಜ್ಜಿ, ಇಷ್ಟನ್ನ ಹಾಕಿದರು. ಪ್ಲೇಟಲ್ಲಿ ಸೆಟ್ ಮಾಡಿ ಕೊಡೋವಂಥದ್ದು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾನು ಸಾಧಾರಣ ಚೋರು ಇಸ್ಕೊಳ್ಳಿಲ್ಲ, ಮಾಮೂಲಿ ಊಟ ಇಸ್ಕೊಳ್ಳಿಲ್ಲ, ಇದನ್ನೇ ತಗೊಂಡೆ. ಇದು ಬಂದು ಪಾಯಸ, ತುಂಬ ಚೆನ್ನಾಗಿತ್ತು. ನಮ್ಮದೇ ಫಸ್ಟ್ ಬ್ಯಾಚು. ನನ್ನ ಮಗ ನೋಡಿ ತುಂಬ ರೇರು, ಅವನು ಊಟ ತಿನ್ನೋದು ನಾವೇ ತಿನ್ನಿಸ್ಬೇಕಾಗಿತ್ತು. ಇವತ್ತು ಅವನೇ ಸಪ್ರೇಟ್ ಊಟ ಹಾಕಿಸ್ಕೊಂಡ. ಬಟ್ ಏನು ತಿಂದಿಲ್ಲ, ಚಿಕನ್ ಪೀಸ್ ಮಾತ್ರ ತಿಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಹಂಗೆ ಬಿಟ್ಟವನೇ. ಸೊ ಇಲ್ಲೇ ಪಕ್ಕದಲ್ಲೇ ಅಡುಗೆ ಕೆಲಸ ಮಾಡ್ತಾ ಇರೋಂಥದ್ದು. ಅಲ್ಲೇ ರೆಡಿ ಮಾಡಿ ಅಡುಗೆನ ಆಲ್ಮೋಸ್ಟ್ ಇಲ್ಲಿ ಆಡಿಟೋರಿಯಮ್ಗಿಂತ ಚೌಟ್ರಿಗಳಲ್ಲಿ ಮಾಡೋದಕ್ಕಿಂತ ಮನೆಗಳಲ್ಲಿ ಮಂಟಪ ಹಾಕಿ ಮಾಡೋಂಥದ್ದು, ಇಲ್ಲಾಂದರೆ ಗುರುನಾರಾಯಣರ ಒಂದು ದೇವಸ್ಥಾನಗಳಲ್ಲಿ ಮಾಡೋಂಥದ್ದು ಜಾಸ್ತಿ. ದೇವಸ್ಥಾನಗಳಲ್ಲಿ ಮಾಡಿದ್ರೂ ಕೂಡ ತಾಳಿ ಹಾಕ್ಸೋದು ಮತ್ತು ಈ ಥರ ಶಾಸ್ತ್ರಗಳು, ಮತ್ತು ಊಟಕ್ಕೆ ಮನೆ ಹತ್ರನೇ ಕರ್ಕೊಂಡೋಗ್ತಾರೆ. ಆ ರೀತಿ ಮಂಟಪ ನೋಡಿ ಚೆನ್ನಾಗಿದೆ. ನಮ್ಮಲ್ಲಿ ಇದು ಹುಡುಗಿಯವರ ಮನೆ, ತುಂಬ ಚೆನ್ನಾಗಿದೆ. ಮನೆಯೆಲ್ಲ ಚೆನ್ನಾಗಿದೆ. ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಮಗು ಇವ್ರಿಗೆ. ನನ್ನ ವಾರ್ಗಿತಿಯ ತಂಗಿ ಮನೆ ಇದು. ಸೊ ನನ್ನ ಮಗ ಬಂದು ಒಂದು ವಾರ ಆಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡ್ತಾವನೆ ಇಲ್ಲಿ. ಈ ಥರ ಹುಡುಗ ಹುಡುಗಿದು ಪೋಸ್ಟರ್ಸ್ಗಳನ್ನ ರೋಡ್ ತುಂಬ ಹಾಕಿರ್ತಾರೆ, ಅಂದರೆ ಹೋಗೋರಿಗೆ ಬರೋರಿಗೆಲ್ಲ ಗೊತ್ತಾಗಲಿ, ಫಸ್ಟ್ ಟೈಮ್ ಬರೋರಿಗೆ ಹುಡುಗಿ ಮನೆ ರೂಟು ಅಂತೆಲ್ಲ ಹಾಕಿರ್ತಾರೆ. ಸೊ ಈ ಮಾಲೆ ನೋಡಿ ಚೆನ್ನಾಗಿದೆ. ಮಾಲೆ ಜೊತೆಗೆ ಈ ಥರದೊಂದು ಬೊಕ್ಕೆಗಳನ್ನ ಕೊಡಿಸ್ತಾರೆ. ನಮ್ಮ ಮದುವೆಯಲ್ಲಿ ಹಿಂಗೆ ಕೊಡಿಸಿದ್ರು. ಬಟ್ ತುಂಬ ಕಾಸ್ಟ್ಲಿ. ಇಲ್ಲಿ ಫ್ಲವರ್ಸು, ಒರಿಜಿನಲ್ ಫ್ಲವರ್ಸ್ ಈ ಥರದ್ದೆಲ್ಲ ಮಾಡಿಸ್ಬೇಕಂದ್ರೆ ತುಂಬ ಕಾಸ್ಟ್ಲಿ. ಒಂದಕ್ಕೆ ಡಬಲ್ ದುಡ್ಡು ಇರುತ್ತೆ. ಈಗ ಮೈಸೂರಲ್ಲೆಲ್ಲ, ಕರ್ನಾಟಕದಲ್ಲಿ 2,500, ಇದರಲ್ಲಿ ಒಂದಕ್ಕೇ 5,000 ರೂಪಾಯಿ ಇರುತ್ತೆ. ಆ ರೀತಿ ಒಂದಕ್ಕೆ ಡಬಲ್ ಇರುತ್ತೆ. ಸೊ ಇದು ಊಟ ಮಾಡಿ ಬೇಗ ಹುಡುಗ ಹುಡುಗಿನ ಕಳಿಸ್ತಾ ಇರೋದು, ಯಾಕೆಂದರೆ ಸ್ವಲ್ಪ ಲಾಂಗ್ ರೂಟ್ ಇದೆ ಹುಡುಗನ ಮನೆ ಅಂತ ಹೇಳ್ಬಿಟ್ಟು ಬೇಗನೆ ಓಡಿಸಿದ್ರು. ಆಲ್ಮೋಸ್ಟ್ 1 ಗಂಟೆಗೆಲ್ಲ. ಇದು ಹುಡುಗಿಯ ತಂದೆ, ಪರ್ಪಲ್ ಕಲರ್ ಶರ್ಟು, ಅವ್ರ ಕುಟುಂಬದವರು ಇವರೆಲ್ಲ ಹೋಗಿ ಬರ್ತೀವಿ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡ್ತಾಯಿದ್ರು. ಹೆಣ್ಮಕ್ಳಿಗೆ ಫಸ್ಟು ಇದು ಅಂತಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಹೆಣ್ಮಕ್ಳಲ್ಲಿ ತಂದೆನೇ. ಸೊ ಅವ್ರು ಸ್ವಲ್ಪ ಎಮೋಷ್ನಲ್ ಆದರು. ತುಂಬ ಒಳ್ಳೆಯ ಮನುಷ್ಯ ಈ ವ್ಯಕ್ತಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಹುಡುಗ ಹುಡುಗಿದು ಫೋಟೋಶೂಟೆಲ್ಲ ಮಾಡ್ಕೊಳ್ತಾಯಿದ್ರು ಹೋಗ್ಬೇಕಾದ್ರೆ. ಇವಳ ಹೆಸರು ಅನುಶ್ರುತಿ ಅಂತ, ತುಂಬ ಒಳ್ಳೆಯ ಹುಡುಗಿ.
ಸೊ ಮದುವೆ ಮುಗಿಸಿ ಊಟ ಮಾಡಿ ಬಂದ್ವಿ. ಇದು ನಮ್ಮ ಹಸ್ಬೆಂಡ್ ಅವರ ಮೊದಲನೇ ಅಕ್ಕ ಇದ್ದಾರಲ್ಲ, ದೊಡ್ಡ ಅಕ್ಕ, ಅವರ ವಾರ್ಗಿತಿ ಮನೆ. ಅವ್ರ ಮಗಳದು ಕೂಡ ನೆಕ್ಸ್ಟ್ ವೀಕ್ ಮದುವೆ ಇರೋದ್ರಿಂದ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನೋಡಿ ಮೆಣಸು ಗೊನೆಗಳನ್ನ ನಗ್ಗಿ ಹಾಕಿದ್ದಾರೆ. ಇದು ತಳಿ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು ನನಗೆ, ಯಾಕೆಂದರೆ ಸೈಜು ಇಲ್ಲ, ಕಲರು ಇಲ್ಲ. ಇದು ಬಂದು ಗ್ರೀನ್ ಕಲರ್ ಇದೆಯಲ್ಲ, ಈ ಗ್ರೀನ್ ಚಾಪ್ಸ್ ಎಲ್ಲ ಮಾಡ್ತೀವಲ್ಲ, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಮಂಡ್ಯ ಸ್ಟೈಲು ಆ ಥರದ್ದೆಲ್ಲ, ಈ ಗ್ರೀನ್ ಕಲರ್ ಗೊನೆನೇ ಹಾಕ್ಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ. ಫ್ಲೇವರ್ ಕೂಡ ಹಸಿದಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಚಾಪ್ಸ್ ಎಲ್ಲ ಮಾಡುವಾಗ ಮೆಣಸಿಂದು ಗೊನೆ ಇರುತ್ತಲ್ಲ, ಹಸ್ರು ಕಲರು, ಅದನ್ನೇ ಹಾಕೋಂಥದ್ದು. ಸ್ವಲ್ಪ ರೋಗ ಹೊಡೆದಿರಂಗೆ ಕಾಣ್ತಿದೆ ಅದು. ಸೊ ನನ್ನ ಮಗನಿಗೆ ಊಟ ಹಾಕ್ಕೊಟ್ಟಿದ್ದಾರೆ. ನಮ್ಮ ಅತ್ತಿಗೆ ಇದ್ದಾರಲ್ಲ ದೊಡ್ಡವರು, ಅವರ ವಾರ್ಗಿತಿ ಮನೆ ಇದು. ಪೇಂಟಿಂಗ್ ಕೆಲಸ ಎಲ್ಲ ನಡೀತಾಯಿತ್ತು. ಮನೆ ತುಂಬ ಚೆನ್ನಾಗಿದೆ, ಡೂಪ್ಲೆಕ್ಸ್ ಮನೆ. ನಾನು ತುಂಬ ಸಲ ಅವ್ರ ಮನೆ, ನಮ್ಮ ಅತ್ತಿಗೆ ಮನೆಗೆ ಬಂದಾಗೆಲ್ಲ ಇವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಒಳ್ಳೆ ಜನ ಇವರೆಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ಕೊಟ್ಟಿಗೆ ಮಾಡ್ಕೊಂಡವ್ರೆ. ಹಸು ಕೂಡ ಸಾಕವ್ರೆ, ಹಾಲ್ಗೋಸ್ಕರ ಸಾಕಿರೋಂಥ ಹಸುಗಳು. ತುಂಬ ಚೆನ್ನಾಗವೆ. ಈ ಥರ ನೋಡಿ ಇಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಕಾಂಪೌಂಡ್ ಚಿಕ್ಕದಾಗಿದ್ರೂ ನಡ್ಕೊಂಡು ಎಂಟ್ರೆನ್ಸ್ಗೆ ಬರೋ ಥರ ತುಂಬ ಚೆನ್ನಾಗಿದೆ. ಇನ್ನು ಜಲ್ಲಿ ಅಂತೂ ಎಲ್ಲರ ಮನೆ ಹತ್ರನೂ ಇದ್ದೇ ಇರುತ್ತೆ, ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು 6 to 7 ಮಂತ್ ತನಕ ಮಳೆ ಅಲ್ವಾ. ಸೊ ಮಳೆ ಟೈಮಲ್ಲಿ ಬದಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಇದು ಕಾಲ್ಗಾಗಲಿ ಬದಿ ಅಂಟ್ಕೊಳ್ಳಲ್ಲ, ಮತ್ತು ಮನೆಗಳಿಗೆಲ್ಲ ಸೇಫು ಅಂತ ಹೇಳಿ ನೀರು ನಿಂತ್ಕೊಂಡ್ರೂ ಕೂಡ ಯಾವುದೇ ರೀತಿ ಬದಿ ಅಂಟ್ಕೊಳ್ಳಲ್ಲ ಅಂತ ಹಾಕಿರೋಂಥದ್ದು. ಇದು ಬಂದು ಪೈನಾಪಲ್ ಗಿಡ. ನಾನು ಲಾಸ್ಟ್ ವಿಡಿಯೋದೆಲ್ಲ ತೋರಿಸಿದ್ದೀನಿ. ಇಲ್ಲಿ ನೋಡಿ ಒಂದೇ ಒಂದು ಮೊಗ್ರು ಬಿಟ್ಟವ್ರೆ, ಮಿಕ್ಕದೆಲ್ಲ ಕಿತ್ಕೊಬಿಟ್ಟವ್ರೆ. ಇದು ಆಲ್ಮೋಸ್ಟ್ ಅದಕ್ಕೆ ಗಿಡ ಎಲ್ಲ ಸ್ವಲ್ಪ ಬಾಗ್ಕೊಬಿಟ್ಟದೆ. ಏಪ್ರಿಲ್ ಅಷ್ಟೊತ್ತಿಗೆಲ್ಲ ಪುನಃ ಮುಗುರು ಕಚ್ಚುತ್ತೆ ಅನಿಸುತ್ತೆ. ಇದು ಪರ್ಫೆಕ್ಟಾಗಿ ಇದೆ ಮಂತು ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ, ಬಟ್ ಇದು ಅವ್ರ ಮನೆ ಮುಂದೆ ಉದ್ದಕ್ಕೂ ಹಾಕೊಂಡವ್ರೆ. ಇದು ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಬಟ್ ಅದನ್ನು ಚಿಮ್ಕಿದಾಗ ಸೇಮ್ ಕೊತ್ತಂಬರಿ ಸೊಪ್ಪು ಥರನೇ ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಕೆಲವರು ಕಾಡು ಕೊತ್ತಂಬರಿ ಅಂತ ಹೇಳ್ತಾಯಿದ್ರು ಅಲ್ಲಿ. ಅದನ್ನು ಬಳಸ್ತೀರಾ ಅಂದರೆ ಅವ್ರು ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಅದು ಬಿಟ್ಟು ಸಣ್ಣ ಪುಟ್ಟ ಬೆಂಡೆಕಾಯಿ ಗಿಡ, ಬದನೆಕಾಯಿ ಗಿಡ, ಮೆಣಸಿನ್ಕಾಯಿನ ಗಿಡ ಅಂತೂ ತರಾವರಿ ಮೆಣಸಿನ್ಕಾಯಿನ ಗಿಡ ಹಾಕಿರ್ತಾರೆ. ಸೊ ಇದು ಬಟ್ಟೆ ಒಗೆಯೋ ಕಲ್ಲು, ತುಂಬ ಚೆನ್ನಾಗಿದೆ. ಶಂಕರ ಪುಷ್ಪ ಅಂತಾರಲ್ಲ ಅದು. ಇದು ಈ ಹೂವಿನ ಬಣ್ಣನ ಊಟಕ್ಕೆಲ್ಲ ಬಳಸ್ತಾರೆ, ಇಡ್ಲಿಗೆಲ್ಲ ಹಾಕ್ತಾ ಇರ್ತಾರೆ ಕೇರಳದವರು ಜಾಸ್ತಿ. ಹೆಲ್ತ್ಗೆ ಒಳ್ಳೆಯದು ಅಂತಾರಪ್ಪ, ಅದೇನೋ ನಾನೊಂದು ಸಲನೂ ಮಾಡಿಲ್ಲ.